ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡ ತಿಲಾಕ್ಸ್. ಫ್ರೆಂಡ್ಸ್, ನಾನೊಂದು ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸೆಲ್ ತರಿಸಿದ್ದೆ. ಸಾಮಾನ್ಯ ನೋಡಿರ್ತೀರ, ಈಗ ನಾನು ಫೋಟೋ ತಂಬ್ಲೆನಲ್ಲೇ ಹಾಕಿದ್ದೀನಿ, ಏನಂತ ಗೊತ್ತಾಗುತ್ತೆ. ಕಿಚನ್ಗೆ ಅಂತ ಒಂದಿಷ್ಟು ಬಾಕ್ಸಸ್ ಬೇಕಿತ್ತು. ಸೊ ಸುಮಾರಿದೆ, ಬಟ್ ನನಗೆ ಇದನ್ನು ನೋಡ್ತಾ ತುಂಬಾ ಇಷ್ಟ ಆಯಿತು. ನೋಡೋಣ ತರ್ಸೋಣ ಯಾವ ಥರ ಇರುತ್ತೆ ಅಂತ ಶಾಪಿಂಗ್ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿದೆ ಬಾಕ್ಸಸ್ಸು. ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಹಾಗೆ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಾಕ್ಸಸ್ ಯಾವುದೇ ರೀತಿ ಹಾಳಾಗಬಾರ್ದು ಆ ಥರ. ಇದು ಫಸ್ಟು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಏರ್ ಕಂಟೈನರ್ ಬಾಕ್ಸ್ ಬರುತ್ತಲ್ಲ ಆ ಥರ ಕಾಣಿಸ್ತು. ಬಟ್ ಇದು ಏರ್ ಕಂಟೈನರ್ ಬಾಕ್ಸ್ ಅಲ್ಲ, ಒಂಥರ ಟಪ್ಪರ್ ವೇರ್ ಬಾಕ್ಸು, ಬಿದ್ದರೂ ಹೊಡೆದೋಗಲ್ಲ ಆ ಥರ. ಬಟ್ ಔಟ್ಲುಕ್ಕು ತುಂಬಾ ಚೆನ್ನಾಗಿದೆ. ಏರ್ ಕಂಟೈನರು ಗಾಜಿಂದು ಬೈ ಮಿಸ್ ಬಿದ್ರೂ ಹೊಡೆದೋಗುತ್ತೆ, ಬಟ್ ಇದು ಮಿಸ್ಸಾಗಿ ಬಿದ್ರೂ ಹೊಡೆದೋಗಲ್ಲ. ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಸೊ ಲುಕ್ಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಯಾವುದೇ ಒಂದು ಥಿಂಗ್ಸ್ ಹಾಕಿದ್ರೂ, ಒಂದು ಸಾಮಾನು ಹಾಕಿದ್ರೂ ಟ್ರಾನ್ಸ್ಪರೆಂಟು ಹೊರಗಡೆ ಆರಾಮ್ಸೆ ಗುರ್ತು ಮಾಡ್ಬೋದು. ಕಿಚನ್ಗೆ ಸೂಟಬಲ್ ಆಗೋಂಥ ಕಲರ್ ಕೂಡ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಇದು ಪ್ರೈಸ್ ಬಂದು 298. ಇದು ಪೀಸಸ್ ಬಂದು 12 ಪೀಸಸ್ ಇರುತ್ತೆ ಒಂದು ಇದರಲ್ಲಿ. ಹಾಗೆ ಇದು ಕ್ವಾಂಟಿಟಿ ಎಷ್ಟು ಹಿಡಿಯುತ್ತೆ ಅಂದರೆ ಅರ್ಧ ಕೆ ಜಿ ಇಷ್ಟು ಮೆಟೀರಿಯಲ್, ಅಂದರೆ ಥಿಂಗ್ಸ್ ನಾವೇನೇ ಹಾಕಿದ್ರೂ ಅರ್ಧ ಕೆ ಜಿ ಅಷ್ಟು ಹಿಡಿಯುತ್ತೆ. ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು. ನಾನು ಆನ್ಲೈನ್ ತುಂಬ ಸರ್ಚ್ ಮಾಡಿ ಯಾವುದೇ ಒಂದು ತರಿಸಿದ್ರೂ ಕ್ವಾಲಿಟಿ ಚೆನ್ನಾಗಿರುತ್ತೋ ಅಥವಾ ಯಾವ್ದಾದ್ರು ಡಮ್ಮಿ ಪೀಸ್ ಹಾಕ್ತಾರೋ ಅಥವಾ ತುಂಬ ಸಲ ಯೋಚನೆ ಮಾಡ್ತೀನಿ. ಬಟ್ ರಿಯಲಿ ನಾನು ಇಷ್ಟು ದಿವಸ ಶಾಪಿಂಗ್ ಮಾಡಿದ್ರಲ್ಲಿ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆರಾಮ್ಸೆ ಬೈ ಮಾಡ್ಬೋದು. ಕಿಚನ್ಗಂತೂ ಸೂಪರಾಗಿ ಕಾಣಿಸುತ್ತೆ. ಅದರಲ್ಲೂ ಈ ಥರ ಚಿಕ್ಕದಾಗಿ ಬಾಕ್ಸ್ಗಳು ಜೋಡಿಸ್ಕೊಳಕ್ಕಂತೂ ಕಿಚನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಬಾಕ್ಸು. ಪ್ರೈಸ್ ಕೂಡ ತುಂಬ ಅಫೋರ್ಡಬಲ್ ಆಗೇ ಇದೆ. ಹಾಗೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೂಡ ತುಂಬ ಚೆನ್ನಾಗಿ ಆಗಿದೆ. ಆರಾಮ್ಸೆ ಬೈ ಮಾಡ್ಬೋದು. ಯಾರಾದರೂ ಬೈ ಮಾಡೋದಾದರೆ ಮಾಡ್ಬೋದು, ಚೆನ್ನಾಗಿದೆ. ಹಾಗೆ ಸಂಜೆ ಊಟಕ್ಕೆ ಮುದ್ದೆ ಮಾಡ್ತಾಯಿದ್ದೆ. ಮುದ್ದೆ ಮಟನ್ ಸಾರು ಇತ್ತು ಇವತ್ತು. ಮಟನ್ ಸಾರು ಕೂಡ ಮಾಡಿದ್ದೀನಿ. ಇತ್ತು ಅಲ್ಲ, ಮಟನ್ ಸಾರು ಮಾಡಿದ್ದೀನಿ. ಜಾತ್ರೆಯಲ್ಲಿ ಸ್ವಲ್ಪ ಮಟನ್ನ ನಾನು ಎತ್ತಿಟ್ಟಿದ್ದೆ. ಯಾಕಂದರೆ ಜಾತ್ರೆಯಲ್ಲಿ ನಾವು ನೀಟಾಗಿ ತಿನ್ನೋದಕ್ಕಾಗಲ್ಲ. ಹಾಗೆ ತುಂಬ ಜನ ಇರ್ತಾರೆ, ಅವರು ಊಟ ಬಡಿಸೋದೇ ಆಗೋಗುತ್ತೆ. ಹಾಗೆ ಅದನ್ನೆಲ್ಲ ನೋಡಿ ನಮಗೆ ಊಟನೇ ಸೇರಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೇ ಮಾಡಿದ್ರೂ ಸ್ವಲ್ಪ ಮಟನ್ನ ಮಸಾಲೆ ಹಾಕಿ ಅದನ್ನ ಡ್ರೈ ಮಾಡಿ ಎತ್ತಿಟ್ಬಿಡ್ತೀವಿ ನೀಟಾಗಿ ಒಂದು ಕಡೆ. ಅದನ್ನು ಮತ್ತೆ ಅದನ್ನು ಬಳಸೋದು ಅದೆಲ್ಲ ಮಾಡೋಕ್ಕೋಗಲ್ಲ. ಒಂದು 2 ಡೇಸ್ ಆದಮೇಲೆ ಅದಕ್ಕೆ ಮತ್ತೆ ನಾವು ಯಥಾ ಪ್ರಕಾರ ಮಸಾಲೆನ ಮಾಡಿಕೊಂಡು ಸಾಂಬಾರು ಮಾಡ್ತೀನಿ. ನಾವು ಇದೆಲ್ಲ ನೋಡೋದ್ರಿಂದ ಮಟನ್ನು ತಿನ್ನೋದಕ್ಕಾಗಿರಲ್ಲ. ಸೊ ಅದು 2 ದಿವಸ ಆದಮೇಲೆ ನೀಟಾಗಿ ಆರಾಮ್ಸೆ ಊಟ ಮಾಡ್ಬೋದು. ಗೈಸ್, ನಾವು ಕೂಡ ಈಗ ಮುದ್ದೆ, ಅನ್ನ, ಸಾಂಬಾರು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಹಬ್ಬದಲ್ಲಿ ಸರಿಯಾಗಿ ಊಟ ಮಾಡಿಲ್ಲ. ಸೊ ಈಗ ನೀಟಾಗಿ ಊಟ ಮಾಡಬೇಕು ಅಂತ ಎಲ್ಲ ರೆಡಿಯಾಗಿದೆ. ಊಟ ಮಾಡೋದು ಒಂದೇ ಬಾಕಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಾಕ್ಸ್ ಕ್ವಾಲಿಟೀಸ್ ಎಲ್ಲ ಹೇಗಿದೆ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಾವು ಕೂಡ ಊಟ ಮಾಡಿ ಮಲಗ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಗುಡ್ ನೈಟ್, ಶುಭರಾತ್ರಿ.